ಒಂದೆಡೆ ದೇವಾಲಯದ ಮೂಲ ವಿಗ್ರಹದ ಪ್ರತಿಷ್ಠಾಪನೆ, ದೇವಾಲಯದ ಕಳಶಕ್ಕೆ ಕುಂಭಾಭಿಷೇಕ. ಈ ದೃಶ್ಯ ಕಂಡು ಬಂದಿತ್ತು ಟಿ ಬೇಗೂರಲ್ಲಿ. ಇಂದು ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ವೇದ ಪಾರಾಯಣ, ಮಹಾಗಣಪತಿ ಹೋಮ, ನವಗ್ರಹ ಹೋಮಗಳು ಹಾಗೂ ಕಳಶ ಪೂಜೆಗಳು ನಡೆದವು ಅಂತ ತಿಳಿಸಿದರು. ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಕುಂಭಾಭಿಷೇಕವನ್ನ ನೆರವೇರಿಸಲಾಗಿತ್ತು. ದೇವಾಲಯದ ಗೋಪುರ ಮತ್ತು ವಿಗ್ರಹಗಳ ಮೇಲೆ ಪವಿತ್ರ ಜಲವನ್ನ ಸುರಿಯುವ ಮೂಲಕ ದೇವಾನುದೇವತೆಗಳ ಶಕ್ತಿಯನ್ನ ಆಹ್ವಾನಿಸಿರುವುದನ್ನು ತಿಳಿದು ಸಂತಸವಾಯಿತು. ನಂತರ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ದೇವಾಲಯದ ನವೀಕರಣ ಮತ್ತು ವಿಗ್ರಹಗಳ ಪುನರ್ ಪ್ರತಿಷ್ಠಾಪನೆಯ ಅಂಗವಾಗಿ 2 ದಿನಗಳಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದಿದ್ದು ಸಂತಸವಾಗಿದೆ ಎಂದು ತಿಳಿಸಿದರು. ಮಹೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹೇಶ್ವರ ಸ್ವಾಮಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ, ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮತ್ತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡುವಂತೆ ಆಶೀರ್ವದಿಸಲಿ ಅಂತ ನಾನು ಭಗವಂತ ಮಹೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಚ್ಚಿಗೆ ದುಡಿದಂತ ಎಲ್ಲ ಭಕ್ತಾದಿಗಳಿಗೆ, ವಿಶೇಷವಾಗಿ ಮುನಿಯಪ್ಪಣ್ಣ ಮತ್ತೆ ಅವರ ಕುಟುಂಬದವರಿಗೆ, ರಂಗನಾಥ್ ಗೌಡರು ಮತ್ತೆ ಅವರ ಕುಟುಂಬದವರಿಗೆ, ಮುನೇಶ್ವರ ಸ್ವಾಮಿ ಅವರ ಬಂಧು ಬಳಗ, ಈ ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಯಾರು ತನು ಮನ ಧನವನ್ನ ಸಮರ್ಪಿಸಿ ಸೇವೆಯನ್ನ ಮಾಡಿದಿರ ನಿಮ್ಮೆಲ್ಲರ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತ ಹರಸಿ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ಈ ಗಂಗರಾಜ ನಮ್ಮ ರಂಗನಾಥ್ ಗೌಡರು, ಮುನಿಯಪ್ಪನವರು ಮತ್ತೆ ಈ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಭಗವಂತ ಇಂಥ ದೇವಾಲಯಗಳ ನಿರ್ಮಾಣ ಕಾರ್ಯ ಇರ್ಬೋದು, ಊರಿನ ಅಭಿವೃದ್ಧಿ ಕಾರ್ಯ ಇರ್ಬೋದು, ಸಮಾಜದಲ್ಲಿ ಒಳ್ಳೆಯದನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ, ಒಳ್ಳೆ ಆರೋಗ್ಯವನ್ನ ಕೊಡ್ಲಿ ಅಂತ ಹಾರೈಸಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಭಗವಂತನ ದರ್ಶನವನ್ನ ಮಾಡಿ ನನಗೂ ಗೌರವವನ್ನ ಸಮರ್ಪಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಅಧ್ಯಕ್ಷರ ಕೈ ಹಿಡ್ಕೊಳ್ಳಿ ಹಾಗೆ. ಓಂ ಧರ್ಮಂತರ ಮಾಜಿ ಸದಸ್ಯ ಬಿಕೆ ಮುನಿರಾಜು ಮಾತನಾಡಿ, ಈ ಧಾರ್ಮಿಕ ಸಂದರ್ಭದಲ್ಲಿ ನೆರೆದಿದ್ದ ನೂರಾರು ಭಕ್ತರು ಹರ್ಷೋದ್ಗಾರಗಳಿಂದ ದೇವರಿಗೆ ಜಯಘೋಷ ಹಾಕಿದ್ದು, ದೇವಾಲಯದ ಸುತ್ತಲಿನ ಪ್ರದೇಶ ಮಂತ್ರಘೋಷಗಳು ಮತ್ತು ಮಂಗಳವಾದ್ಯಗಳ ನಿನಾದದಿಂದ ತುಂಬಿದ್ದು, ಧಾರ್ಮಿಕ ಕಾರ್ಯಕ್ರಮಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎನ್ ಶ್ರೀನಿವಾಸ್ ಆಗಮಿಸಿ ದೇವರ ದರ್ಶನವನ್ನು ಪಡೆಕೊಂಡರು. ಅಲ್ಲದೆ ಗ್ರಾಮದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂಬುದೇ ನಮ್ಮ ಆಶಯ ಅಂತ ತಿಳಿಸಿದರು. ಈ ಕುಂಭಾಭಿಷೇಕ ಮತ್ತು ಪುನರ್ ಪ್ರತಿಷ್ಠಾಪನೆ ಮಹೋತ್ಸವ ಯಶಸ್ವಿಯಾಗಲು ದೇವಾಲಯದ ವ್ಯವಸ್ಥಾಪಕರ ಕುಟುಂಬದ ಸದಸ್ಯರು, ಸ್ಥಳೀಯ ಯುವಕರು ಮತ್ತು ಭಕ್ತಾದಿಗಳು ಹಗಲಿರುಳು ಶ್ರಮಿಸಿದ್ದಾರೆ ಅಂತ ತಿಳಿಸಿದರು. ಮುನೇಶ್ವರ ದೇವಸ್ಥಾನ ಅಂತ ಸುಮಾರು ಒಂದು 50-60 ವರ್ಷದಿಂದನೂ ಈ ದೇವಸ್ಥಾನ ಚಿಕ್ಕದಾಗಿತ್ತು, ಶಿಥಿಲವಾಗಿತ್ತು. ಹಿಂದೆ ಇದಕ್ಕೆ ದಾಳ್ಪೂಜೆ ಅಂತ ಪೂಜಾರಿದ್ರು. ಇದನ್ನ ಈ ದೇವಸ್ಥಾನಕ್ಕೋಸ್ಕರ ಸುಮಾರು ಕಷ್ಟ ಬಿದ್ದು ದುಡ್ಕೊಂಡು ಬಂದಿದ್ದವರಲ್ಲಿ ನಮ್ಮ ಮಾವ ಒಬ್ರು ಕಂಬಯ್ಯ ಅಂತ, ನರಸಪ್ಪ ಮತ್ತೆ ಸಂಗಡಿಗರು, ಮತ್ತೆ ಅದಾದ್ಮೇಲೆ ದೊಡ್ಡಸಿದ್ದೆ ಚಿಕ್ಸಿದ್ದೆ ಅಂತ ಮೊದ್ಲವರು ಈ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಇದ್ ಮಾಡ್ತಿದ್ರು. ಪಾಪ ಅವ್ರ ಕಾಲದಲ್ಲಿ ಅದನ್ನ ಕಟ್ಟಕ್ಕಾಗಿರಲಿಲ್ಲ. ಈಗ ನಮ್ಮ ತಂದೆ ತಾಯಿ ಬೈಲಮ್ಮ ಮತ್ತೆ ಅಂಟೆ ಕೈಯಪ್ಪನವರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನಕ್ಕೆ ನಮ್ಮ ಚಿಕ್ಕಮಾವ ಕಂಬೇಗೌಡರು ಮತ್ತು ದೊಡ್ಡ ಮಾವ ನರಸಪ್ಪ ಅವರ ಹೆಸರಿಗೋಸ್ಕರ ಇವತ್ತು ಈ ದೇವಸ್ಥಾನಕ್ಕೆ ಸುಮಾರು ಒಂದು 75 ಲಕ್ಷ ರೂಪಾಯಿ ಖರ್ಚಾಗಿದೆ. ಯಾರತ್ತೂ ನಾನು ಇಸ್ಕೊಂಡಾಗಿ ಈ ದೇವಸ್ಥಾನ ಒಬ್ಬನೇ ಕಟ್ಕೊಟ್ಟಿದ್ದೀನಿ. ಒಬ್ಬನೇ ಅಂದ್ರೆ ಊರಲ್ಲೆಲ್ಲ ಸೇರಿ ನಾನು ಬಾಮೈದ ಕಲೆಕ್ಷನ್ ಮಾಡಿದ 100 ರೂಪಾಯಿ 50 ರೂಪಾಯಿ ಇಸ್ಕೊಂಡು ಒಂದು 50,000 ರೂಪಾಯಿ ಕಲೆಕ್ಷನ್ ಮಾಡಿದ್ದ. ಅದನ್ನ ಬಿಟ್ರೆ ನಮ್ಮ ಚಿಕ್ಕ ಬಾವ ಇದ್ದಂತ ಕಡೆಯವರು ಕಂಬೈನ್ ಮನೆಯವರು ಒಂದು 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರು. ಮಿಕ್ಕಿದ ಒಂದು 70 ಲಕ್ಷ ರೂಪಾಯಿ ದುಡ್ಡನ್ನು ನಾನು ಹಾಕಿ ಈ ದೇವಸ್ಥಾನವನ್ನ ನಮ್ಮ ತಂದೆ ತಾಯಿ ಬೈಲಮ್ಮ ಅಂಚಕರಿಯಪ್ಪನ ಜ್ಞಾಪಕಾರ್ಥವಾಗಿ, ಹಿರಿಯರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನ ಕಟ್ಕೊಟ್ಟಿದ್ದೀನಿ. ಇದರಿಂದ ನನಗೆ ತುಂಬಾ ಸಂತೋಷ ಆಗಿದೆ. ಇದರ ಹಿನ್ನೆಲೆ ಇದೆ. ಇಲ್ಲಿ ಒಂದು ಬಂಡೆಯಲ್ಲಿ ಮುನೇಶ್ವರ ಸ್ವಾಮಿ ಉದ್ಭವ ಆಗಿತ್ತು.
ಅದನ್ನ ಸುಮಾರು 50-60 ವರ್ಷದಿಂದ ಈ ಜಾಗವನ್ನ ನಮ್ಮ ತಂದೆನೆ ದಾಳ್ಪಗೆ ಅನ್ನೋರ್ಗೆ ಕೊಡಿಸಿದ್ರು. ಈ ನಮ್ಮ ತಂದೆ ಜಾಗ ಕೊಡಿಸಿದ್ನ ನಾನು ಈ ದೇವಸ್ಥಾನವನ್ನ ಅವ್ರಿಗೆ ಕಟ್ಕೊಟ್ಟಿದ್ದೀನಿ. ಇತಿಹಾಸ ಇದೆ, ಇದು ಬಹಳ ಕಲ್ಲಲ್ಲೇ ಬಂಡೆಯಲ್ಲೇ ದೇವರು ಉದ್ಭವ ಆಗಿತ್ತು. ಅದರಿಂದ ಅದನ್ನ ಈಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿ ಮಾಡ್ಕೊಟ್ಟಿದ್ದೀವಿ. ಊರಿನ ಎಲ್ಲಾ ಜನ ಸಹಕಾರ ಆಯ್ತು. ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಸರ್ ಅವರು ಬಂದಿದ್ರು. ಮತ್ತೆ ಊರಿನ ಪ್ರತಿಯೊಬ್ಬರು ಕೂಡ ಊರಿನ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ತುಂಬ ಧನ್ಯವಾದಗಳು. ಈ ಬೇಗೂರಿನಲ್ಲಿ ಇರೋ ದೇವಸ್ಥಾನವನ್ನೆಲ್ಲ ನಾನೊಬ್ಬನೇ ಏನ್ ಕಟ್ಟಿಲ್ಲ, ಎಲ್ಲಾರು ಸಹಕಾರ, ಊರಿನ ಜನ ಸಹಕಾರ, ನಮ್ ದುಡ್ಡು ಹಾಕಿರ್ಬೋದು, ಆದ್ರೂ ಊರಿನ ಜನದ ಸಹಕಾರ ತಗೊಂಡು ಕೊಟ್ಟಿದ್ದೀನಿ. ನಾನು ಇರೋವರೆಗೂ ನನ್ನ ತಂದೆ ತಾಯಿ ಜ್ಞಾಪಕಾರ್ಥವಾಗಿ ಇನ್ನು ಯಾವುದೇ ಧಾರ್ಮಿಕ ಕಾರ್ಯವನ್ನಾಗ್ಲಿ, ಯಾವುದೇ ಊರಿನಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ಲಿ, ಸಹಕಾರವನ್ನಾಗ್ಲಿ ನಾನು ಇರೋವರೆಗೂ ತುಂಬಾ ಎಲ್ಲರಿಗೂ ನಾನು ಸಹಕಾರ ಮಾಡ್ತೀನಿ. ದೇವರು ಇಲ್ದೆ ನಾವಿರ್ತೀವ? ದೇವರು ಒಳ್ಳೇದ್ ಮಾಡೋದಕ್ಕೆ ಇವತ್ತು ನಾನಿವತ್ತು ಎಲ್ಲ ಕಷ್ಟ ಬಿದ್ದು ಮುಂದೆ ಬಂದಿದ್ದೀನಿ. ನಾನು ಮೊದ್ಲು ಮೆರಡೋರಿಗೆ ಕೆಲಸ ಮಾಡ್ತಿದ್ದೆ, ಕೋಳಿ ಅಂಗಡಿ ಇಟ್ಟಿದೆ, ಕಬ್ಬು ಕಡ್ಲೆಕಾಯಿ ಕೆಲಸ ಮಾಡಿದ್ದೀನಿ, ಇವತ್ತು ಜನಸೇವೆ ಮಾಡ್ತೀನಿ. ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದೀನಿ ನಾನು ಅಂದ್ರೆ, ಒಂದು ಕಾಲದಲ್ಲಿ ಊರಲ್ಲಿ ಚರಂಡಿ ಕ್ಲೀನ್ ಮಾಡ್ತಿದ್ದೆ ಆಳುಗಳು ನಿಂತ್ಕೊಂಡು, ಆ ಮಟ್ಟಕ್ಕೆ ಇದ್ದ ನಾನು. ಇವತ್ತು ದೇವರು ಭಗವಂತನಿಂದ ಇವತ್ತು ಒಳ್ಳೆ ಮಟ್ಟಕ್ಕೆ ಬಂದಿದ್ದೀನಿ. ಇವತ್ತು ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂದ್ರೆ ಭಗವಂತ ಇದ್ದಾನೆ, ನಮ್ಮೂರಿನ ಜನ, ಅವ್ರಿಗೆ ನಾನು ಇನ್ನೊಂದು ಜನ್ಮ ಹತ್ರ ನಮ್ಮೂರು ಜನಕ್ಕೆ ಈ ಭಗವಂತನಿಗೆ ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಈ ವೇಳೆ ದೇವಾಲಯದ ವ್ಯವಸ್ಥಾಪಕರ ಕುಟುಂಬದ ವತಿಯಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ದೇವಾಲಯದ ಜೀರ್ಣೋದ್ಧಾರ ಹಾಗೂ ನೂತನ ಕಟ್ಟಡ ನಿರ್ಮಾಣ ಕಾರ್ಯವು ಪ್ರಮುಖ ದಾನಿಗಳಾದ ಬಿಕೆ ಮುನಿರಾಜು ಅವರ ಉದಾರ ಕೊಡುಗೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಮಂಜುಳಾ ಮುನಿರಾಜು, ಮುಖಂಡರಾದ ರಂಗನಾಥ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು, ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.